ನನ್ನ ಗಂಡಂಗೆ ಹೇಳಿಲ್ವ ನಾನು ಬಿರ್ನ ಬಾ ಬಿರ್ನ ಬಾ ಬಿರ್ನ ಬಾ ಅಂತ ಹೇಳ್ಬಿಟ್ಟು ಯೋಸತ್ತಾಯ್ತು ನಾನು ಬಿರ್ನ ಬಾ ಅಂತ ಹೇಳ್ಬಿಟ್ಟು ಬಿರ್ನ ಬರ್ದಿದಂಗೆ ಎಲ್ಲಿ ಬಿದ್ದು ಸಾಯ್ತಾವನ ಏನೋ ಕಳ್ಳನ ಮಗ. ಅಲ್ಲಿ ಏನು ಆಯ್ಕೊಂಡು ತಿನ್ಕೊಂಡು ಬಿದ್ದವನ ಏನು. ಸರ್ನ ಹೋಗಿ ಇವತ್ತೇ ನೀನು ಸೈನ್ ಹಾಕ್ಸ್ಕೋಬೇಕು ನಾನು ಸಾವ್ಕಾರ ಹತ್ರ ಅಂತ ಕಾಯ್ಕೊಂಡು ಕುಂತಿದ್ರೆ ಇವನು ಬರ್ದಿದ್ದಂಗೆ ಅಲ್ಕೊಂಡು ಬಿದ್ದವನೇ ಅನ್ನಿಸ್ತದೆ. ಬಿರ್ನ ಬಾರ್ಲಾ ಲೋಪರ್ ಬಿರ್ನ ಬಾ. ಅಯ್ಯ ಇವನು ಬಂದರೆ ಅಲ್ವೇ ನಾನು ಸೈನ್ ಹಾಕ್ಸ್ಕೊಂಬಿಟ್ಟು ಬರೋಕ್ಕಾಗೋದು. ಎಲ್ಲೋದ್ನಪ್ಪ ಇವನು. ರೀ ಪತ್ರವ ಎಲ್ಲ ಮಾಡಿಸ್ಕೊಂಬಿಟ್ಟು ಬಂದ್ರಾ? ನನ್ನ ಹೆಸರಿಗೆ ಮಾಡಿಸ್ಕೊಂಬಿಟ್ಟು ಬಂದಿದ್ದೀರಾ ತಾನೇ ಎಲ್ಲನೂ? ನಿನ್ನ ಗಂಡ ಅಂದ್ರೆ ನೀನು ಸುಮ್ಕೆನಾ? ಹಾ, ನಿನ್ನ ಗಂಡ ಮೊದಲೇ ನಿನಯ ಬುದ್ಧಿವಂತರಲ್ಲಿ ಬುದ್ಧಿವಂತ ಅಂತದ್ರ ಹಾಗೆ ಮಾಡಿಸ್ಕೊಂಡು ಬರ್ದಿದಂಗೆ ಇತ್ತಿನ. ನಾನಂತೂ ಹೋಗ್ಬಿಟ್ಟು ಅಷ್ಟೇ ಅಲ್ಲ ಅವ್ನು ತಗೊಂಡಿರೋ ಹೊಲ ಫಲ ಎಲ್ಲನೂ ಸೇರಿ ನೆನೆಯ ಮಾಡಿಸ್ಕೊಂಬಿಟ್ಟು ಬಂದಿವ್ನಿ. ಬರೀ ಫ್ಯಾಕ್ಟ್ರಿ ಒಂದೇ ನಿನಗೆ ತಗೊಂಡ್ರೆ ಸಂಡಕ್ಕಿರಕ್ಕಿಲ್ಲ, ಅವ್ನ ಆಸ್ತಿನೂ ಬರಲಿ ಅಂತ ಹೇಳ್ಬಿಟ್ಟು ಎಲ್ಲ ನಿನ್ನ ಹೆಸರಿಗೆ ನೆನೆಯ ಬರೆಸ್ಬಿಟ್ಟು ತಗೊಬಿಟ್ಟು ಬಂದಿವ್ನಿ. ಪಾಪ ಯಪ್ಪ ಸಂದಾಕ್ ಮಾಡ್ಕೊಟ್ಟ ಬಿಡು. ಅರ್ಧ ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ ಸಂದಾಕ್ ಮಾಡ್ಕೊಟ್ಟವನಿ. ಹೌದಾ? ಕುಡೀಲಿ ನೋಡೋಣ. ಎಲ್ಲ ನನ್ನ ಹೆಸರಿಗೆ ಮಾಡಿಸ್ಕೊಬಿಟ್ಟು ಬಂದಿದ್ದೀರಾ ಏನು? ಅಯ್ಯೋ ರೀ, ಇದೊಂದು ಸೈನ್ ಒಂದು ಹಾಕ್ಬಿಟ್ರೆ ಎಲ್ಲ ನಮಗೆ ಸೇರ್ಕೊಬಿಡ್ತದ್ರಿ. ಹೆಂಗೋ ಸಾವುಕಾರನ್ನ ನೀಟಾಗಿ ಕೆಳಗಡೆ ಇಡಿಸ್ಬೋದು. ನೋಡ್ತಾ ಇರ್ರಿ, ಇವತ್ತು ನನ್ನ ಮಗುಂಗೆ ಹೆಂಗೆ ಮಾಡಿ ಆಸ್ತಿ ಎಲ್ಲ ಬರ್ಸ್ಕೊಬರ್ತೀನಿ ಅಂತ ಹೇಳ್ಬಿಟ್ಟು ಸಂದ ಕುಡಿಸಿ ಮಾಡಿ 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 ಅವ ಹೆಂಗೆ ತಲೆ ಮೇಲೆ 4 ಬಾರ್ಸನ ಹಾಕಿ ಮಾಡಿಬಿಟ್ಟು ಸೈನ್ ಹಾಕ್ಸ್ಕೊಬಿಟ್ಟು ಬರ್ತೀನಿ. ನೋಡ್ತಾ ಇರ್ರಿ. ರೀ ಇವನ್ರಿ ಎಲ್ಲ ಇಂಗ್ಲೀಷಾಗಿ ಮಾಡಿಸ್ಕೊಬಿಟ್ಟು ಬಂದಿದ್ರಾ ಕನ್ನಡದಾಗ ಮಾಡಿಸ್ಕೊಬರೋದು ಬಿಟ್ಬಿಟ್ಟು? ಅಯ್ಯೋ ನಿನ್ನ, ಅವನು ಕನ್ನಡದಾಗ ಮಾಡು ಅಂತ ಹೇಳಿದ್ನಲ್ಲೇ, ಎಲ್ಲ ಇಂಗ್ಲೀಷಾಗಿ ಮಾಡ್ಬಿಟ್ಟವ್ ನೀನೇ. ಹ್ಞೂನ್ರಿ, ಎಲ್ಲ ಇಂಗ್ಲೀಷಾಗಿ ಮಾಡ್ಬಿಟ್ಟವನೇ. ಆದ್ರೂ ಪರವಾಗಿಲ್ಲ ಬಿಡಿ, ಸಾವುಕಾರರಿಗೂ ಏನು ಇಂಗ್ಲೀಷ್ ಬರೋಕ್ಕಿಲ್ಲ, ಏನೋ ಪೇಪರ್ಗಳು ಅಂತ ಸೈನ್ ಹಾಕ್ತಾನೆ. ಹೌದೇ? ಆಯಪ್ಪಂಗೆ ಏನು ಇಂಗ್ಲೀಷ್ ಬರೋಕ್ಕಿಲ್ಲ ತಾನೇ? ಓ ಎಂಥದ್ದು ಬರೋಕ್ಕಿಲ್ಲ, ನಯ ಪೈಸೆ ಇಂಗ್ಲೀಷು ಬರೋಕ್ಕಿಲ್ಲ. ನೀವು ಕನ್ನಡದಾಗ ಬರ್ಸ್ಕೊಂಬಂದಿದ್ರೆ ನನಗಂತೂ ಅರ್ಥ ಆಗೋದು. ನೀವೆಲ್ಲ ಹೋಗಿ 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 ಅತ್ತಾಗ ಎಲ್ಲ ಇಂಗ್ಲೀಷಾಗೆ ಬರ್ಸ್ಕೊಂಬಿಟ್ಟು ತಗೊಬಿಟ್ಟು ಬಂದಿದ್ದೀರಾ. ಬಿಡಿ, ನಾವು ಸ್ಟ್ಯಾಂಡರ್ಡ್ ಆಗ್ಬಿಡೋಣ ಇಂಗ್ಲೀಷು ಅಂತ ನೆನೆಯ. ಸದ್ಯ ಇದ್ರಾಗ ವಿಷಯ ಎಲ್ಲ ಕರೆಕ್ಟಾಗಿದ್ರೆ ಸಾಕು. ಇಂಗ್ಲೀಷಾಗಿ ಬರ್ದಿದ್ರೇನು, ಹಿಂದಿನಾಗ ಬರ್ದಿದ್ರೇನು, ಕನ್ನಡದಾಗ ಬರ್ದಿದ್ರೇನು, ವಿಷಯ ಎಲ್ಲನೂ ಸಮಸ್ತ ಆಸ್ತಿಗೂ ಒಡತಿ ಶಾರದಾ ಅಂತ ಒಂದು ಬರೆದು ಅಷ್ಟೇ ಸಾಕು. ನಂಗೆ ಬೇರೆ ಇನ್ನೇನು ಬೇಕಾಗಿಲ್ಲ ರೀ. ಹಂಗೇನೆ ಬರ್ಸಿರೋದು ನಾನು. ಎಲ್ಲ ನಿನ್ಗೇನೇ ಸೇರ್ತದೆ, ನೀನು ಚಿಂತೆ ನೆನೆಯ ಮಾಡಕ್ಕೆ ಹೋಗ್ಬೇಡ, ಎಲ್ಲ ನಿಂದೆ ಅಂತ ನೀನು ಅನ್ಕೋಬಿಡು, ಸರಿನಾ? ಅವನು ಕನ್ನಡ ಹೇಳಿದ್ದೆ, ಕನ್ನಡದಾಗೆ ಮಾಡ್ತೀನಿ ಅಂದಿದ್ದ. ನೋಡು, ನಾನು ಅಲ್ಲೇ ಚೆಕ್ ಮಾಡ್ಬಿಟ್ಟು ತಗೊಬಿಟ್ಟು ಬರಬೇಕಿತ್ತು. ಕನ್ನಡ ಹೇಳಿದ್ನಲ್ಲ, ಯಾಕೆ ಇಂಗ್ಲೀಷ್ ಕೊಟ್ಟಿದ್ಯಾ ಕಣಪ್ಪ ಅಂತ ಕೇಳಬೇಕಿತ್ತು ನಾನು. ಅಯ್ಯೋ ಬುಡತ್ತ, ಏನು ಮಾಡೋಕ್ಕಾಯ್ತದೆ. ಸರಿ, ಇಂಗ್ಲೀಷಾಗೆ ಇರಲಿ ಬಿಡು. ಇನ್ನೊಂದ್ಕಿತ ಎಲ್ಲ ನಮ್ಮ ಪತ್ರಗಳು ಮಾಡಿಸ್ಕೊತೀವಲ್ಲ, ಆವಾಗೆಲ್ಲ ಕನ್ನಡದಾಗ ಬರ್ಸೋಣ. ಈ ಇಂಗ್ಲೀಷ್ ಪೇಪರ್ಗೆ ನೀ ಸೈನ್ ಹಾಕ್ಸ್ಕೊಂಬಿಟ್ಟು ಬಂದ್ಬಿಡು. ಸರಿ ಆಯಿತು, ನೀವು ಮನೆ ಕಡೆ ಹುಷಾರಾಗಿ ನೋಡ್ಕೊಳ್ಳಿ. ನೀವು ಯಾರನ್ನೂ ಕರ್ಕೊಂಡೋಗಿರಲ್ಲ ತಾನೇ? ಈ ವಿಷಯ ನನ್ನ ನಿನ್ನ ಮಧ್ಯೆ ಬಿಟ್ಬಿಟ್ಟು ಬೇರೆ ಯಾರಿಗೂ ಇಲ್ಲ ತಾನೇ? ಇಲ್ಲ, ಯಾರನ್ನೂ ಕರ್ಕೊಂಡೋಗಿಲ್ಲ. ನಾನು ಒಬ್ಬನೇ ಹೋಗ್ಬಿಟ್ಟು ಒಬ್ಬನೇ ಮಾಡಿಸ್ಕೊಂಡು ತಗೊಂಬಂದಿದ್ದು. ಬೇರೆ ಯಾರೂ ಒಂದಿಷ್ಟು ಉಸಿರು ಬಿಟ್ಟಿಲ್ಲ ಯಾರಿಗೂ. ನೀನು ಏನು ಹೇಳಕ್ಕೆ ಹೋಗ್ಬಿಡ. ಹೋಗೋಗು ಸರ್ನ ಸೈನ್ ಹಾಕೊಂಡು ಸರ್ನ ಬಾ ಹೋಗು. ರೀ, ಅದಕ್ಕೊಂದು ಆ ಅಪ್ಪನ ಕುಡ್ಸಕ್ಕೆ 1-2 ಎಣ್ಣೆ ಬಾಟ್ಲಿ ಬೇಕಾಯ್ತದೆ. ನಾನು ಹೋಗ್ಬಿಟ್ಟು ಎಲ್ಲಿ ಎಣ್ಣೆ ಸಾಪಾಗಿ ಹೋಗ್ಬಿಟ್ಟು ನಾನೆಲ್ಲಿ ಎಣ್ಣೆ ತಗೊಬರ್ಲಿ? ನೀವೇ ಸರ್ನ ಹೋಗ್ಬಿಟ್ಟು ಎಣ್ಣೆ ತಗೊಬಿಟ್ಟು ಬಾ ಹೋಗಿ. ಎಣ್ಣೆ ಬೇಕು, ತಗೊಬಿಟ್ಟು ಬನ್ನಿ, ಸರಿನಾ? ನಾನಿನ್ನು ಎಲ್ಲೋಗ್ಲಿ? ಅವ ಹಿಂಗೆ ಕುಡ್ಸೋಕ್ಕೆ ಸಂದ ಕಿಕ್ಬಿಟ್ಟು ಅವ್ರ ಮನೆಗೆ ಸಂದ ಕುಡಿಸ್ಬಿಡ್ಬೇಕು ಅಂತ ಅನ್ಕೊಂಡಿವ್ನಿ. ಹೋಗ್ಬಿಟ್ಟು ದುಡ್ಡು ಐತೆ ಅಲ್ಲಿ ಅಡುಗೆ ಮನೆಗೆ ದುಡ್ಡು ಎತ್ಕೊಬಿಟ್ಟು ಹೋಗಿ 2 ಬಾಟ್ಲು ತಂದ್ಕೊಡಿ. ಬಿರ್ನ ಹೋಗ್ಬಿಟ್ಟು ಎಲ್ಲ ಜೋಡಿಸ್ತೀನಿ. ಅವೈ ಬಂದಿದ ತಕ್ಷಣ ನೀನೇ ಕುಡಿಸ್ಬಿಡ್ತೀನಿ. ಸರಿನೇ, ಆಯಿತು, ತಗೊಬಿಟ್ಟು ಬರ್ತೀನಿ. ನೀನು ಹೋಗು, ತಂದು ಕೊಡ್ತೀನಿ. ಸರಿ ಆಯಿತು. ಲೋ ಸಾವುಕಾರ, ನಿನ್ನ ಆಸ್ತಿ ಪಾಸ್ತಿ ಎಲ್ಲ ನನ್ನ ಹೆಸರಿಗೆ ಆಯ್ತದಲ್ವೇನೋ? ಅಯ್ಯೋ 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 ಅಯ್ಯೋ, ನನಗಂತೂ ಎಂಥ ಖುಷಿ ಆಯ್ತೈತೆ ಅಂದರೆ, ಅಯ್ಯೋ ಶಾರ್ತಿ, ಎಂಥ ಅದೃಷ್ಟನೇ ನಿಂಗೆ. ನನ್ನ ಮಗನ ಯಾಮರ್ಸಿ ಆಸ್ತಿ ಬರೆಸ್ಕೊಳ್ಳೋಕ್ಕೆ ಎಂಥ 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 ಆನಂದ ನನಗೆ. ಆನಂದ ಪರಮಾನಂದ ಪರಮಾನಂದ, ಆಸ್ತಿ ನನ್ನ ಕೈ ಸೇರೋದ್ರಿಂದ ಪರಮಾನಂದ. ಅಯ್ಯೋ, ಈ ಸಾವುಕಾರ ಯಾವಾಗ ಬತ್ತನೋ ಏನೋ. ಸರ್ನ ಬಂದುಬಿಟ್ರೆ ಬಿರ್ನ ಸೈನ್ ಹಾಕಿಸ್ಕೊಂಡು ಹೊಂಟೋಗ್ಬಿಡ್ಬೋದಲ್ಲ. ಎಲ್ಲ ಬಿದ್ದೋದ ಇವನು. ಅಯ್ಯೋ, ಎಣ್ಣೆ ಬಾಟ್ಲು. ಇದೇನಿದು ಇಷ್ಟು ಅಂತಂದವಳೆ? ಏನು ಶಾರದಾ ಇದು? ಏನು ಎಣ್ಣೆ ಬಾಟ್ಲೆಲ್ಲ ತಂದ್ಬಿಟ್ಟು ನನ್ನ ಮುಂದೆ ಇಟ್ಬಿಟ್ಟಿದೆಯಲ್ಲ? ಇದೇನಿದು? ಏನು ವಿಶೇಷ? ಅಲ್ಲ, ನೀನೇ ಎಣ್ಣೆ ಬಾಟ್ಲು ತಂದ್ಕೊಟ್ಟಿದ್ಯಾ ಅಂದರೆ ಗ್ರೇಟ್ ಬಿಡು. ಇಷ್ಟು ದಿನ ಕುಡಿಬೇಡ 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 ಅಂತ ಹೇಳ್ಬಿಟ್ಟು ನನ್ನೇ ಬಲವಂತ ಮಾಡ್ತಾ ಇದ್ದೆ. ಈಗ ನೋಡ್ರೆ ನನ್ನ ಮುಂದೆ ತಂದ್ಬಿಟ್ಟು ಇಕ್ಕಿದ್ಯಾ ಕುಡಿಲಿ 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 ಅಂತ ಹೇಳ್ಬಿಟ್ಟು. ಏನು ಸಮಾಚಾರ? ಅಯ್ಯೋ ಸಾವುಕಾರ್ರೆ, ಇವತ್ತು ನಾನು ಹುಡ್ದಬ್ಬ, ಹ್ಯಾಪಿ ಬರ್ಡೇ ನಂದು. ಅದಕ್ಕೇನೆಯ ನಾನು ನಿಮಗೆ ಅಂತ ಹೇಳ್ಬಿಟ್ಟು ಎಲ್ಲ ಪಾರ್ಟಿ ಎಲ್ಲ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ನಾನೇನಿಗೆ ಮನೆಯಾಗೆ ಎಲ್ಲ ರೆಡಿ ಮಾಡಿಕ್ಕಿವ್ನಿ. ನೋಡಿ, ನೀವು ಖುಷಿ ಪಡಲಿ, ನೀವೇನು ಆನಂದ ಪಡಲಿ ಅಂತ ಹೇಳ್ಬಿಟ್ಟು ಎಲ್ಲ ತಂದಿರೋದು. ಕುಡ್ಕೊಳ್ಳಿ ಸಂದ ಕುಡ್ಕೊಳ್ಳಿ ನೀವಂತೂ. ನಾನು ಒಂದೇ ಒಂದಿನ ಕುಡಿದ್ರೆ ಏನಾಗಕ್ಕಿಲ್ಲ ಅಲ್ವಾ? ನನ್ನ ಹ್ಯಾಪಿ ಬರ್ಡೇ ದಿನ ಅದಕ್ಕೆ ತಂದುಕೊಟ್ಟಿದ್ದು ನಿಮಗೋಸ್ಕರನೇನಿಯ. ಕುಡಿರಿ, ಏನಾಗಕ್ಕಿಲ್ಲ. ಆಹಾ, ಇಚ್ಛೆ ಅರಿವ ಸತೀರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ನನಗೆ ಏನಮ್ಮ, ನಾನು ಇಷ್ಟಪಟ್ಟಿದ್ದು ಎಲ್ಲನೂ ಆಹಾ ತಗಳಿ 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 ಅಂತ ಕೊಡ್ತೀಯ ಅಂದರೆ ನಿನ್ನಂತ ಎಂಡ್ರೆ ನೀನಿಯ ಎಲ್ರಿಗೂ ಸಿಗಬೇಕು ಬಿಡು ಶಾರದಾ. ಹಬ್ಬ, ನನ್ನ ಆಸೆನೂ ನೆರವೇರಿಸ್ತಾ ಇದೆಯಲ್ಲ ನೀನು. ನಾನು ಕುಡಿಯೋದು ಅಂದರೆ ಭಾಳ ಇಷ್ಟ. ನಿನ್ನ ಕಾರಣದಿಂದ ಕುಡಿತಾ ಇರಲಿಲ್ಲ. ಇವತ್ತಂತೂ ಸಂದ ಕೊಡದು ಬಿಡ್ತೀನಿ ಎಣ್ಣೆಯ. ನಿನಗೆ ವಿಸ್ಸು ಯಾಪಿ 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 ಬರ್ತುಡೆ. ಥ್ಯಾಂಕ್ ಯು ಸಾವುಕಾರ್ರೆ, ಥ್ಯಾಂಕ್ ಯು ಸಾವುಕಾರ್ರೆ. ನೀವು ಸಂದಕ್ಕಿರಬೇಕು, ನೀವು ಖುಷಿಯಾಗಿರ್ಬೇಕು ಅಷ್ಟೇ ನೀನಿಯ. ಮೊದಲೇ ಹೇಳಿದ್ರೆ ನಿನಗೇನ ಕೊಡಿಸ್ತಾ ಇದ್ನ ಗಿಫ್ಟು ಏನಾದ್ರೂ. ಅಯ್ಯೋ
ನೀನು ಮೊದಲೇ ಹೇಳ್ಬೇಕಿತ್ತು ನನಗೆ, ಹೇಳ್ದಿದ್ದಂಗೆ ನೀನು ಇವಾಗ ಹೇಳ್ತಾ ಇದೆಯನಮ್ಮ. ನೀನು ಮೊದಲೇ ಹೇಳಿದ್ರೆ ಏನಾರ ಒಂಚೂರು ತಂದು ಕಿವಿಗೆ ವಾಲಿಯೋ ಏನಾರ ತಂದು ಕೊಡ್ತಾ ಇದ್ದೆ. ನೀನು ಇವಾಗ ಹೇಳಿದ್ರೆ ಅಯ್ಯೋ ಪರವಾಗಿಲ್ಲ ಬುಡಿ ಸಾವುಕಾರ್ರೆ, ನೀವೇ ನನಗೊಂದು ದೊಡ್ಡ ಗಿಫ್ಟು, ನನಗಿನ್ ಗಿಫ್ಟ್ ಬೇರೆ ಏನಾರ ಬೇಕಾ? ಅಯ್ಯೋ ಇಷ್ಟೆಲ್ಲ ಕೊಟ್ಟಿದ್ದೀರಾ, ಒಳ್ಳೆ ಜೀವನ ಕೊಟ್ಟಿದ್ದೀರಾ ನನಗೆ ಅಂತ ಈ ಪ್ಯಾಕ್ಟ್ರಿ ಬೇರೆ ಕೊಡ್ತಾ ಇದ್ದೀವಿ, ಇದಕ್ಕಿನ್ನೂ ಏನಾರ ಬೇಕಾ ನನಗೆ? ಬೇಡ ಬೇಡ, ನೀವು ಕುಡೀರಿ ಸಾವುಕಾರ್ರೆ, ನೀವು ಮೊದಲು ಕುಡೀರಿ. ಹಬ್ಬ, ಇವತ್ತು ನಿನ್ನ ಮುಂದೆ ನಿನಗೆ ಕುಡಿಯ ಅಂತ ಅದೃಷ್ಟ ಸಿಕ್ಬಿಡ್ತು. ಸರಿ ಬಿಡ್ತೀನಾ, ಕುಡ್ದೆ ಕುಡಿತೀನಿ. ಕುಡಿ ಕುಡಿ ನನ್ನ ಮಗನೇ, ಚೆನ್ನಾಗಿ ಕುಡಿ. ನೀನು ಕುಡಿಬೇಕು, ನೀನು ಕುಡಿದು ಸೋರಾಡಬೇಕು, ಆವಾಗ ನಾನು ಈ ಪತ್ರಕ್ಕೆ ಸೈನ್ ಹಾಕ್ಸ್ಕೋಬೇಕು, ಆವಾಗ ಇಡೀ ಸಮಸ್ತ ಆಸ್ತಿನೇ ನಂದಾಯ್ತದೆ. ಕುಡಿ ಕುಡಿ ಕುಡಿ, ಚೆನ್ನಾಗಿ ಕುಡಿ. ಇನ್ನೂ 4 ಬಾಟ್ಲು ಬೇಕಾದ್ರೆ ನನ್ನ ಗಂಡಂಗೆ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಕುಡಿ ಕುಡಿ ಕುಡಿ. ಆಹಾ, ಕುಡಿಯೋದೇ ನನ್ನ ವೀಕ್ನೆಸ್ಸು. ಅಬ್ಬಾ ಏನು ಸಂದಕೈತೆ ಬಾಟ್ಲು ಪಾತ್ರ, ಒಳ್ಳೆ ಬಾಟ್ಲು ಬಿಡು. ಶಾನೆ ದಿನ ಆಗೋಗ್ಬಿಟ್ಟಿತ್ತು ಕುಡಿದ್ಬಿಟ್ಟು ಸಾರ್ದ. ಕುಡಿದ್ರೆ ನಮ್ಮ ಕಂಟ್ರೋಲಾಗ ನಾವು ಇರೋಕ್ಕಿಲ್ಲ, ಎಲ್ಲಿ ಎಲ್ಲ ಹೋಗ್ಬಿಡ್ತದೆ, ಎಲ್ಲ ಸೀಕ್ರೆಟ್ ಎಲ್ಲ ಹೇಳ್ಬಿಡ್ತೀನಿ ಅಂತ ನಾನು ಯಾರ ಮುಂದೆನೂ ಕುಡಿಯೋಕ್ಕಿಲ್ಲ. ಒಬ್ಬನೇ ರೂಮಾಗ ಬಾಕ್ಲಾಕ್ಕೊಬಿಟ್ಟು ಎಣ್ಣೆ ಬಾಟ್ಲು ಕುಡಿದ್ಬಿಟ್ಟು ತುಟ್ಟು ಪಿಟ್ಟಕ್ಕಂತ ಮಾತಾಡಿದಂಗೆ ತೆಪ್ಪಗೆ ಮನೆಕೊಬಿಡ್ತಿದ್ದೆ. ಇವತ್ತೇ ನೋಡು, ಮೊದಲು ನಿನ್ನ ಮುಂದೆ ಕುದ್ಕೊಂಡಾರು ಕುಡಿತಿರೋದು ಅಂತ ಹೇಳಿದ್ರೆ ಆಹಾ ಏನೋ ಒಂಥರ ಖುಷಿ. ಅದೇನೋ ಶಾರದಾ, ಅದೇನೋ ಏನೋ ಕೈಯಾಗ ಬೇರೆ ಮಡಿಕೊಬಿಟ್ಟಿದ್ಯಾ ಪತ್ರುವ, ಏನದು? ಸಾವುಕಾರ್ರೆ, ಇದು ಅದೇ ತೆಂಗಿನಕಾಯಿ ಮಂಡಿಯಿಂದ ತೆಂಗಿನಕಾಯಿ ತಗೊಂಡೋಗಿದ್ರಲ್ಲ, ಅದ್ರದ್ದೇನೋ ದುಡ್ಡಿಂದು ಎಲ್ಲ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಸೈನ್ ಹಾಕ್ಸು ಅಂತ ಹೇಳಿದ್ರು. ಅದಕ್ಕೆ ನಾನು ಹಿಡ್ಕೊಂಬಿಟ್ಟು ನಿಂತ್ಕೊಂಡಿವ್ನಿ. ನೀವು ಪಾರ್ಟಿ ಎಲ್ಲ ಮಾಡ್ಕೊಂಡು ಕುಡೀರಿ, ಆಮೇಕಿಂದ ಸೈನ್ ಹಾಕಿವ್ರಂತೆ. ಆ ತೆಂಗಿನಕಾಯಿ ನನಗೂ ಇವಾಗ ಸೈನ್ ಬೇಕಂತ. ಆ ತೆಂಗಿನಕಾಯಿ ನನಗೆ ಏಸ್ಕಿತ ಹೇಳಿಲ್ಲ ನಾನು. ಬ್ಯಾಡ ಕಣ್ಲ, ಅದೆಲ್ಲ ನಂಬಿಕೆ ಮೇಲೆ ನಡಿಬೇಕು ವ್ಯಾಪಾರ ಅಂದರೆ. ಈ ನನ್ನ ಮಗಂಗೆ ಸೈನ್ ಬೇರೆ ಹಾಕ್ಬೇಕಂತೆ. ಇನ್ನು ಏಸ್ಕಿತ ಸೈನ್ ಹಾಕಿಸ್ಕಂತಾನ ನನ್ನ ಮಗ, ಅವನ ಮಕ ಮುಚ್ಚ. ನೀನು ಯಾಕೆ 2 ಬಾಟ್ಲು ತಂದೆ? ಇನ್ನೊಂದು ಬಾಟ್ಲು ತರಬೇಕಿತ್ತಾರೆ ನೀನು. ನೀವು ಅಂತ ಹೇಳಿದ್ರೆ ಇನ್ನೊಂದು ಬಾಟ್ಲೂ ತೋರಿಸ್ತೀನಿ. ಈಗ ನಾನು ಒಂದು ನೀನು ತರಿಸಿ ನಾನು ಅದನ್ನು ಕುಡಿಯೋಷ್ಟೊತ್ತಿಗೆ ಇನ್ನು 1 ಗಂಟೆ ಬೇಕಾಯ್ತದೆ. ಅದೆಲ್ಲ ಬೇಡ. ನಿನ್ನ ಬರ್ತ್ಡೇ ದಿನ ನೀನು ಹ್ಯಾಪಿಯಾಗಿರಬೇಕು. ನಿನ್ನ ಹ್ಯಾಪಿಗೋಸ್ಕರ ಆ ತೆಂಗಿನಕಾಯಿ ಮಾರಿರೋ ದುಡ್ಡೆಲ್ಲ ನಿನಗೆ ಕೊಟ್ಬಿಡ್ತೀನಿ ಶಾರದಾ. ನನ್ನ ಬಾಯಾಗೆ ಯಾರ ಹೆಸರು ಬಂದ್ಬಿಡ್ತದೆ ಕುಡ್ದಾಗ. ಸರೋಜೆ, ಶಾರದಾ, ರೋಜಾ, ಮೀನಾಕ್ಷಿ ಅಂತ. ನೀನೆಲ್ಲ ತಲೆಗೆ ಹಾಕೊಳಕ್ಕೆ ಹೋಗ್ಬೇಡ, ಸರಿನಾ? ಅಯ್ಯೋ ಇಲ್ಲ, ನಾನು ಆ ಥರ ಎಲ್ಲ ತಲೆಗೆ ಹಾಕೊಳಕ್ಕಿಲ್ಲ ಬಿಡಿ. ದುಡ್ಡತ್ತ ಒಳ್ಳೆ ಏನ್ರು ಎಲ್ರಿಗೂ ಸಿಗಲ್ಲ ಶಾರದಾ, ಸಿಗಲ್ಲ. ಸರಿ ಆ ದುಡ್ಡೆಲ್ಲ ನೀನೇ ತಕ. ಒಂದು 30-40 ಸಾವಿರ ಬರ್ತದೆ ಅನ್ನಿಸ್ತದೆ. ನೀನು ಹ್ಯಾಪಿ ಬರ್ತಡೆಗೆ ಹ್ಯಾಪಿಯಾಗಿ ನಾನೇ ಕೊಡ್ತೀರ ಗಿಫ್ಟು. ತಗೋಬಾ, ಪೇಪರ್ ತಗೋಬಾ, ಸೈಡ್ ಹಾಕ್ಕೊಡ್ತೀನಿ, ತಗೋಬಾ. ಸರಿ ತಗೊಳ್ಳಿ. ಅವನೇನಾದ್ರೂ ಇಂಗ್ಲೀಷ್ ಗುಟ್ಟವನಂತ ಎಲ್ಲ ಇಂಗ್ಲೀಷಾಗಿ ಬರ್ದಿಕ್ಕವನಲ್ಲ ಲೋಪರ್ ನನ್ನ ಮಗ. ಕನ್ನಡದಾಗ ಬರೆಯೋಕ್ಕೇನಂತ ನನ್ನ ಮಗಂಗೆ ಏನೋ ಗೊತ್ತಿಲ್ಲ ಸಾವುಕಾರೆ. ಅವ್ರು ಕೊಟ್ಟಿದ್ದನ್ನ ನಾನು ನಿಮಗೆ ತಂದು ಕೊಡ್ಬೋದು. ಅಡ್ದು ಬಿಟ್ಬಿಟ್ರೆ ನಾನು ಎಲ್ಲಿಂದ ತಂದು ಕೊಡೋನಿ? ನನಗಂತೂ ಇಂಗ್ಲೀಷ್ ಎಲ್ಲ ಓದಕ್ಕೆ ಬರೋಕ್ಕಿಲ್ಲ. ನಿಮ್ಗಾದ್ರೆ ಒಂದು ಸ್ವಲ್ಪ ಬರ್ತದೇನೋ, ಓದಿ. ನನಗೂ ಇಂಗ್ಲೀಷ್ಗೂ ಆಗಿ ಬರೋಕ್ಕಿಲ್ಲ. ನನಗೆ ಇಂಗ್ಲೀಷ್ ಆದ್ರೇನೆ ಆಗಕ್ಕಿಲ್ಲ, ಅಲರ್ಜಿ. ಕನ್ನಡನೇ ನನಗೆಲ್ಲ. ಹೋಗ್ಲಿ ಬಿಡು, ಇಂಗ್ಲೀಷಾಗೆ ಅವನು ಹೇಳೋನಿ ಅಂದಮೇಲೆ ಇಂಗ್ಲೀಷಾಗೆ ಒಂದು ಇಂಗ್ಲೀಷಾಗ ಸೈನ್ ಹಾಕಕ್ಕೆ ಬರೋಕ್ಕಿಲ್ಲ, ಕನ್ನಡದಾಗ ಒಂದು ಸೈನ್ ಹಾಕ್ಕೊಡ್ತೀನಿ. ತಗೊಂಡವ್ನ ಮಕ್ಕಳು ಕೆಸಿ 40 ಸಾವಿರನೋ 50 ಸಾವಿರನೋ ಕೊಡಬೇಕು. ಇಸ್ಕೊಬಿಟ್ಟು ಅದೇ ನೀನು ಬರ್ತ್ಡೇ ಗಿಫ್ಟು ಅಂತ ಅನ್ಕೊಬಿಡು. ಸರಿ ಸಾವುಕಾರೆ, ಆಯಿತು. ನಿಮ್ಮಂಥ ಒಳ್ಳೆಯವ್ರು ಎಲ್ಲಿ ಸಿಗ್ತಾರೆ ಹೇಳಿ ನನಗಂತೂ. ನನ್ನ ಬರ್ತ್ಡೇಗೆ ಇಷ್ಟೆಲ್ಲ ಗಿಫ್ಟ್ ಕೊಡ್ತಾ ಇದ್ದೀರಾ. ದೊರಿದ್ರು ನನ್ನ ಮಗ, ನನ್ನ ಗಂಡನೂ ಇಲ್ಲಿ ಗಂಟ ಒಂದು ಗಿಫ್ಟೂ ಕೊಟ್ಟಿಲ್ಲ ಅಂತಂದ್ರೆ ನೀವು ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ಮೆಚ್ಕೋಬೇಕಾಗಿದ್ದೆ ನಿನಗೆ. ಸರಿ ಸಾವುಕಾರೆ, ಆಯಿತು. ಆ ದುಡ್ಡೆಲ್ಲ ಸಾಕು, ನನಗೆ ಬೇಡ, ಇನ್ನೇನು ಬೇಡ. 1 ಪತ್ರ ಇಕ್ಕದ ಬದಲು 20 ಪತ್ರ ಇಕ್ಕವನಪ್ಪ. ಇರು, ಎಲ್ಲದಕ್ಕೂ ಪಟ ಸೈನ್ ಹಾಕ್ತೀನಿ. ಒಂದು ಒಳ್ಳೆ ಕತೆ ಆಯಿತು. ಈ ತೆಂಗಿನಕಾಯಿ ಮಾರೋರ್ಗೂ ಸೈನ್ ಬೇಕಂತೆ, ಸೈನು. ತಗ ಶಾರದಾ, ತಗ ಆರಾಮಾಗಿ ತಗೊಂಡೋಗಿ ದುಡ್ಡಿಸ್ಕೊಬಿಡು. ಎಲ್ಲನೂ ಸೈನ್ ಹಾಕಿದ್ದೀರಿ, ದುಡ್ಡಿಸ್ಕೊಬಿಟ್ಟು ಆಮೇಲೆ ಇದು ಏನು ಬೇಕೋ ತಗೊಂಡು ಮಜಾ ಮಾಡ ಅಷ್ಟೇ ನಿನಗೆ. ಆನಂದ ಪರಮಾನಂದ. ಲೋ ಸಾವುಕಾರ, ಈ ಆಸ್ತಿ ಎಲ್ಲ ನಂದೆ ನಿನಗೆ. ಈ ಆಸ್ತಿಗೆ ಒಡತಿ ನಾನು ಇನ್ನು ಮೇಲೆ. ಇನ್ನೂ ಸ್ವಲ್ಪ ಫ್ಯಾಕ್ಟ್ರಿ ಎಲ್ಲನೂ ಇದಾಗ ಗಂಟ ಸುಮ್ಮನೆ ಇರ್ತೀನಿ. ಫ್ಯಾಕ್ಟ್ರಿ ಎಲ್ಲ ಆದಮೇಲೆ ನೀನು ಮುರುವಾದಾಗಿದ್ದರೆ ನಾನು ಮುರುವಾದಾಗಿರ್ತೀನಿ. ನೀನಿರ ಹಂಗು ಹಿಂಗು ಆಡಿ ಇನ್ನೊಬ್ಳಿಂದ ಓದೆ ಅಂದರೆ ಇನ್ನೊಬ್ಳ ಜೊತೆ ಚಿಪ್ ಕೊಟ್ಟು ಕಳಿಸ್ತೀನಿ ಅಷ್ಟೇ ನಿನಗೆ. ಮನ್ಗೋಗನ ಪಾಪ ಸಾರದಿ ಎಂಥ ದೊಡ್ಡ ಜಮೀನು ನನಗೆ ಬಿಟ್ಟು ಕೊಟ್ಬಿಟ್ಟು ಬರ್ರಿ 20 ಸಾವಿರ 10 ಸಾವಿರ ಕಾಸೆ ಪಡ್ತಾಳೆ ಪೆಂಗಿ ಇದ್ದಂಗೆ. ಇನ್ನೊಂದು 2 ದಿನ ನನ್ನ ಡಾರ್ಲಿಂಗ್ ರೋಜನ್ನ ಮದುವೆ ಮಾಡ್ಕೊಂಡು ನಿನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ತೀನಲ್ಲ, ಅವಾಗ ಗೊತ್ತಾಯ್ತದ ನಿಂಗೆ.